ಸ್ಟೂಡೆಂಟ್ಸ್, ರೀಸನಿಂಗ್ ಪ್ರಾಬ್ಲಮ್ ಎಲ್ಲ CET ಎಕ್ಸಾಮ್ ಅಲ್ಲಿ ಇದ್ದೇ ಇರುತ್ತೆ. ರೀಸನಿಂಗ್ ಪ್ರಾಬ್ಲಮ್ ನೀವು ಯಾವ ತರ ಥಿಂಕ್ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಥಿಂಕ್ ಜಾಸ್ತಿ ಮಾಡ್ಬೇಕು. ನೀವು ಎಷ್ಟು ಈ ತರ ಪ್ರಾಬ್ಲಮ್ಸ್ ನ ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ನೀವು ಎಕ್ಸ್ಪರ್ಟ್ ಆಗ್ತೀರಾ. ಸೊ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂದ್ರೆ ಎಕ್ಸ್ಪರ್ಟ್ ಆಗಲ್ಲ. ಸೊ ಆದ್ರಿಂದ ಪದೇ ಪದೇ ರೀಸನಿಂಗ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾರೆ ನಂಬರ್ ರೀಸನಿಂಗ್ಸ್ ಅಲ್ಲಿ, ಹೌದಾ? ಸೊ ಇಲ್ಲಿ ನೋಡಿ 1 + 5 6 - 1 1 + 5 - 1 ಮಾಡಿದಾರೆ. 1 + 5 6 - 1 = 5 ಬಂದಿದೆಯಾ? ಅದನ್ನ ಇಲ್ಲಿ ನೋಡಿ 7 + 8 15 52 -2 ಮಾಡಿದಾರೆ. -1 -2 ನೆಕ್ಸ್ಟ್ ಏನಿರುತ್ತೆ -3 ಆಗಿರುತ್ತೆ ಅಷ್ಟೇ. 9 + 10 19 -3 ಆನ್ಸರ್ ಎಷ್ಟಾಗುತ್ತಪ್ಪ? 16 ಆಗುತ್ತಾ? ಸೊ 19 - 3 ಮಾಡಿದ್ರೆ 16. ಸೊ ಆನ್ಸರ್ ಡಿ. ಕರೆಕ್ಟಾ? ಗೊತ್ತಾಯ್ತಲ್ಲ? ಇದೇ ತರ ನಿಮ್ಗೊಂದು ವರ್ಕ್ ಕೊಡ್ಲೇಬೇಕಲ್ವಾ? ಸೊ ಈ ವರ್ಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ.